ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರನ್ಯಾ ರಾವ್ಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇವತ್ತು ಅಥವಾ ನಾಳೆ ಜೈಲಿನಿಂದ ರನ್ಯಾ ರಾವ್ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಕಾಫಿ ಪೋಸ ಜಾರಿ ಬಳಿಕ ಬಿಡುಗಡೆ ಭಾಗ್ಯ ಈಗ ಲಭ್ಯವಾಗಿದೆ. ಕಾಫಿ ಪೋಸ ಜಾರಿ ಆಗುವಂತಹ ಸಂದರ್ಭದಲ್ಲಿ ಕಾಫಿ ಪೋಸ ಜಾರಿಯಾಗಿ 1 ವರ್ಷ ಇವತ್ತಿಗೆ. ಸೊ 1 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ನಟಿ ರನ್ಯಾ ರಾವ್. 102 ಕೋಟಿ ಮೌಲ್ಯದ ಚಿನ್ನ ಕಳ್ಳ ಸಾಗಾಣೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರನ್ಯಾ ರಾವ್ ಇದೀಗ ಜೈಲಲ್ಲಿದ್ದಾರೆ. ಈ ಹಿಂದೆ ಕೋರ್ಟ್ನಿಂದ ಜಾಮೀನನ್ನು ಪಡ್ಕೊಂಡಿದ್ರು. ಆದ್ರೆ ಕಾಫಿ ಪೋಸ ಕಾರಣಕ್ಕಾಗಿ ನಟಿ ರನ್ಯಾ ರಾವ್ ಜೈಲಲ್ಲೇ ಇದೆ. ಇವತ್ತಿಗೆ 1 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ಬಿಡುಗಡೆ ಭಾಗ್ಯ ಲಭಿಸಿದೆ. ಕಾಫಿ ಪೋಸ ಆಕ್ಟ್ ಅನ್ವಯ ಆದರೆ ಕನಿಷ್ಠ 1 ವರ್ಷ ಜಾಮೀನು ಸಿಕ್ಕರೂ ಹೊರಬರುವಂತಿಲ್ಲ. ಯಾವಾಗ ಜಾಮೀನು ಪಡ್ಕೊಂಡ್ರು ಕೂಡ ಅವರು 1 ವರ್ಷ ಜೈಲಲ್ಲೇ ಇರಬೇಕು ಈ ಒಂದು ಆಕ್ಟ್ ಪ್ರಕಾರ. ಆ ಕಾರಣಕ್ಕಾಗಿ ಜಾಮೀನು ಸಿಕ್ಕಿದ್ರು ಕೂಡ ನಟಿ ರನ್ಯಾ ರಾವ್ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಆದರೆ ಇವತ್ತಿಗೆ 1 ವರ್ಷ ಆಗಿದೆ. ಇದೀಗ ಕಾಫಿ ಪೋಸ ಆಕ್ಟ್ ಜಾರಿಯಾಗಿ ಈ ಹಿನ್ನೆಲೆಯಲ್ಲಿ ಇದೀಗ ಯಾವಾಗ ಬೇಕಾದರೂ ಬಿಡುಗಡೆ ಆಗಬಹುದು. ಯಾಕಂದರೆ ಇವತ್ತು ಆಗಬಹುದು ಅಥವಾ ನಾಳೆ ಕೂಡ ಆಗುವಂತಹ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಸ್ವಲ್ಪ ರಿಲೀಫ್ ಕೂಡ ಸಿಕ್ಕಿದೆ ನಟಿ ರನ್ಯಾ ರಾವ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಜಾಮೀನು ಸಿಕ್ಕಿದ್ರು ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಇದೀಗ ಬಿಡುಗಡೆ ಆಗುವಂತಹ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆಯಾ? ಕಾಫಿ ಪೋಸ ಆಕ್ಟ್ ಅಡಿಯಲ್ಲಿ ಏನೆಲ್ಲ ನಿಯಮಗಳು ಬರುತ್ತೆ? ಭವ್ಯ, ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನ ಆಗಿ ಈಗಾಗಲೇ 1 ವರ್ಷ ಆಗಿದೆ. ಆದ್ರೆ 1 ವರ್ಷ ಆದ್ರೂ ಕೂಡ ಆಕೆಗೆ ಆ ಒಂದು ಕೇಸ್ ನಡೀತಿದ್ದಂತ ಸಂದರ್ಭದಲ್ಲಿಯೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಜಾಮೀನು ಸಿಕ್ಕರೂ ಕೂಡ ಆಕೆ ಬಿಡುಗಡೆ ಆಗುವಂತ ಭಾಗ್ಯ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಆಕೆಯ ವಿರುದ್ಧ DRI ಅಧಿಕಾರಿಗಳು ಕಾಫಿ ಪೋಸ ಆಕ್ಟ್ ಅನ್ನ ಹಾಕಿ ಆಕೆಯನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದನ್ನ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಕಾಫಿ ಪೋಸ ಆಕ್ಟ್ ಹಾಕಿದ್ರೆ ಆಕೆ ಸುಮಾರು 1 ವರ್ಷಗಳ ಕಾಲ ಆದ್ರೂ ಕೂಡ ಕನಿಷ್ಠ ಪಕ್ಷ 1 ವರ್ಷ ಆದ್ರೂ ಕೂಡ ಜೈಲಿನಲ್ಲಿ ಇರಬೇಕಾಗುತ್ತೆ. ಜೈಲು ವಾಸ ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಸೀರಿಯಸ್ ಆದಂತ ಪ್ರಕರಣ ಅಂತೇಳಿ DRI ಅಧಿಕಾರಿಗಳು ಪರಿಗಣಿಸಿದ್ರು. ಜೊತೆಗೆ ರೆಗ್ಯುಲರ್ಲಿ ಈಕೆ ಸುಮಾರು 50ರಿಂದ 100 kg ಗೋಲ್ಡ್ ಅನ್ನ ಪದೇ ಹಂತ ಹಂತವಾಗಿ ತನ್ನ ಸ್ನೇಹಿತರ ಮೂಲಕ ಅಂದ್ರೆ ಅಕ್ಯೂಸ್ಡ್ಗಳಿದ್ದಾರಲ್ಲ ಅವರ ಮೂಲಕ ದುಬೈಗೆ ಹೋಗಿ ಆಗಾಗ ಹೋಗಿ ಈ ರೀತಿಯಾಗಿ ಸ್ಮಗ್ಲಿಂಗ್ ಮಾಡಿದಾಳೆ ಅಂತ ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು. ಹೀಗಾಗಿ ಈಕೆ ಹೆಬಿಚುವಲ್ ಆಗಿ ಒಂದು ಕೃತ್ಯ ಎಸಗಿದ್ದಾಳೆ ಅನ್ನುವಂಥ ಕಾರಣದಿಂದಾಗಿ ಆಕೆಯ ವಿರುದ್ಧ ಕಾಫಿ ಪೋಸ ಆಕ್ಟ್ ಹಾಕುವಂಥ ಕೆಲಸವನ್ನ DRI ಅಧಿಕಾರಿಗಳು ಮಾಡಿದ್ರು. ಹೀಗಾಗಿ ಆಕೆ 1 ವರ್ಷಗಳ ಕಾಲ ಜಾಮೀನು ಸಿಕ್ಕರೂ ಕೂಡ ಹೊರಗಡೆ ಬರೋದಕ್ಕೆ ಆಗಿರಲಿಲ್ಲ. ಇವತ್ತಿಗೆ ಆಕೆ ಜೈಲು ಸೇರಿ 1 ವರ್ಷ ಆಯಿತು. 1 ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕಾಫಿ ಪೋಸ ಆಕ್ಟ್ ಅಡಿ ಆಕೆ 1 ವರ್ಷ ಜೈಲು ವಾಸ ಅನುಭವಿಸಿದಂತಾಗಿದೆ. ಹೀಗಾಗಿ ಆಕೆ ಇವತ್ತು ಸಂಜೆ ಅಥವಾ ನಾಳೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಒಂದಷ್ಟು ಮೂಲಗಳು ಗೊತ್ತಾಗ್ತಿದೆ. ಯಾಕಂದರೆ ಅವರ ಪರ ವಕೀಲರು ಹೋಗಿ ಜೈಲಿಗೆ ತಿಳಿಸ್ಬೇಕಾಗುತ್ತೆ ಮತ್ತು ಕೋರ್ಟ್ಗೂ ಕೂಡ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಯಾಕಂದರೆ 1 ವರ್ಷಗಳ ಕಾಲ ಕಾಫಿ ಪೋಸ ಆ್ಯಕ್ಟ್ ನಮ್ಮ ಕಕ್ಷಿದಾರರಿಗೆ 1 ವರ್ಷಗಳ ಕಾಲ ಇರಬೇಕಾಗಿತ್ತು. ಕಾಫಿ ಪೋಸ ಆ್ಯಕ್ಟ್ ಹಾಕಿದ್ರು. ಈಗ 1 ವರ್ಷ ಆಗಿದೆ. ಹೀಗಾಗಿ ಕಾಫಿ ಪೋಸ ಆ್ಯಕ್ಟ್ ಅಡಿ ಆಕೆ ಈಗಾಗಲೇ ಶಿಕ್ಷೆಯನ್ನು ಅನುಭವಿಸಿದ್ದಾಳೆ. ಹೀಗಾಗಿ ಆಕೆ ರಿಲೀಸ್ ಮಾಡಬೇಕು ಅಂತೇಳಿ ಅವರ ವಕೀಲರು ಹೋಗಿ ಕೋರ್ಟ್ಗೆ ಮತ್ತೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಮತ್ತೆ ಜೈಲಾಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದಂಥ ಬಳಿಕ ಆಕೆಯನ್ನ ಹೊರಗಡೆ ಕಳಿಸುವಂತ ಅಂದ್ರೆ ರಿಲೀಸ್ ಆಗುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅದಾದ್ಮೇಲೂ ಕೂಡ ಆಕೆಗೆ ಒಂದಷ್ಟು ರಿಸ್ಟ್ರಿಕ್ಷನ್ಗಳನ್ನು ಕೂಡ ಹಾಕಲಾಗುತ್ತೆ. ಈಗಾಗಲೇ ಷರತ್ತುಬದ್ಧ ಜಾಮೀನನ್ನ ಅಂದ್ರೆ ಜಾಮೀನು ಆದೇಶ ನೀಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತು ನೀಡಲಾಗುತ್ತೆ. ಅದೇ ಈಗ ಹೊರಗಡೆ ಬಂದ ಬಳಿಕೂ ಕೂಡ ಆ ಷರತ್ತುಗಳು ಕೂಡ ಅನ್ವಯ ಆಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಮುಸ್ಲಿಂ ಲೀಡರ್ಸ್. ಕಾಂಗ್ರೆಸ್ನಿಂದ ಮುಸ್ಲಿಮರನ್ನ ಕಡೆಗಣನೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಲೀಡರ್. ಅಬ್ದುಲ್ ಜಬ್ಬಾರ್ ನಾಸಿರ್ ವಿರುದ್ಧ ಕ್ರಮವನ್ನ ಕಾಂಗ್ರೆಸ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ತೆಗೆದುಕೊಂಡಂತಹ ಶಿಸ್ತು ಕ್ರಮದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಶಿಸ್ತು ಕ್ರಮವನ್ನು ವಾಪಸ್ ಪಡಿಬೇಕು ಅನ್ನುವ ಆಗ್ರಹವನ್ನ ಕೂಡ ಮುಸ್ಲಿಂ ಮುಖಂಡರು ಮಾಡ್ತಿದ್ದಾರೆ. ಇಲ್ಲದೇ ಇದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಅನ್ನುವ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಆಲ್ ಕರ್ನಾಟಕ ಉಲಾಮಾ ಸಮ್ಮೇಳನ ಇದೆ.
ಸಮ್ಮೇಳನದಲ್ಲಿ ನಾವು ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇವೆ. ನಾವು ರೋಡಿಗಿಳಿದು ಹೋರಾಟ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ತ್ರಿಬಲ್ ತಲಾಕ್ ಕೊಡ್ತೇವೆ. ಹೊಸ ಪಕ್ಷ ಕಟ್ಟೋಕೆ ನಮ್ಮ ಬಳಿ 2 ವರ್ಷ ಟೈಮ್ ಇದೆ. ನೋಟಿಸ್ ಕೊಡದೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಯಾಕೆ ಈ ಕ್ರಮವನ್ನ ನೋಟಿಸ್ ಕೊಡದೆ ತೆಗೆದುಕೊಂಡಿದ್ದಾರೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಕ್ಷದ ಲೀಡರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ಮುಸ್ಲಿಂ ಮುಖಂಡರು. ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೊಸ ಪಕ್ಷ ಕಟ್ಟೋದಿಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಇದರ ನೇತೃತ್ವ ಅನ್ನ ವಹಿಸಿ ಅವರು ಈ ಉಲಮಾಗಳನ್ನ ಹೋಗಿ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ಮಾಡಿ ದಯವಿಟ್ಟು ಈ ಸಲ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರ ಹಿಂದೆ ಮಾಡಿದ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ನಸೀರ್ ಅಹಮದ್ ಸಾಹೇಬ್ರು. ಅವರು ಮುಂದೆ ಬರಲ್ಲ. ಅವ್ರು ಯಾವತ್ತಿಗೂ ಬ್ಯಾಕ್ ಗ್ರೌಂಡ್ ಬಿಹೈಂಡ್ ದ ಸೀನ್ಸ್ ಪ್ಲೇಯರ್. ಅವರು ಪ್ರತಿಯೊಂದು ಮುಸಲ್ಮಾನರ ಸಮಸ್ಯೆ ಏನೇ ಬರಲಿ ಎಲ್ಲದರಲ್ಲೂ ನಮಗೆ ಸಹಕಾರ ನೀಡಿರೋರು. ನಮ್ಮ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನನ ಮನಸ್ಸಿನಲ್ಲಿ ಬಾಳ್ತಿರುವ ಈ ನಾಯಕರಿಗೆ ಇವತ್ತು ನೀವು ಶೋಕಾಸ್ ನೋಟಿಸ್ ಕೊಡದೆ ಅದೇ ಶಾಮನೂರ್ ಶಿವಶಂಕರಪ್ಪನವರು 2024 ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕುತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಬಿಜೆಪಿಗೆ ಮತ ನೀಡಿ ಅಂತ ಬಹಿರಂಗವಾಗಿ ಹೇಳಿದ್ರು. ಒಂದು ಶೋಕಾಸ್ ನೋಟಿಸ್ ಕೂಡ ಅವರನ್ನ ಕೊಡಲಿಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಶೋಕಾಸ್ ನೋಟಿಸು ಕೊಡದೆ ನೀವು ಉಚ್ಚಾಟನೆ ಮಾಡ್ತೀರಾ ಅಂದ್ರೆ ನಮ್ಮ ಸಮುದಾಯ ಕೇವಲ ನಮಗೆ 15 ಸೀಟ್ಗಳು ಆಯ್ತು ಅಂತ ನಾವು ತಾಳ್ಮೆಯಿಂದ ಮುಂದುವರಿತಾ ಇದೀವಿ. ನಮಗೋಸ್ಕರ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೂ ಮಾಡಿಲ್ಲ. ತಿರುಗೋ ತಾಳ್ಮೆಯಿಂದ ನಡೀತಾ ಇದ್ದೀವಿ. ಇವತ್ತು ನಮ್ಮ ಮನಸ್ಸಲ್ಲಿರುವ ನಾಯಕರನ್ನ ನೀವು ತಗೊಂಡಿರುವ ಈ ಉಚ್ಚಾಟನೆಯ ಆದೇಶ ವಾಪಸ್ ತಗೋಬೇಕು ಅಂತ ಹೇಳ್ತೀನಿ ನಾನು. ಇದನ್ನ ಹಿಂಪಡಿಲೇಬೇಕು. ಅಕಸ್ಮಾತ್ ನೀವು ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ಮ ಎಲ್ಲರನ್ನ ಒಗ್ಗೂಡಿಸಿ ಅಲ್ಲಿ ತೀರ್ಮಾನ ತಗೋತೀವಿ ಅಂತ ಎಚ್ಚರಿಕೆ ನೀಡಕ್ಕೆ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ನಾನು. ದಾವಣಗೆರೆ ಎಲೆಕ್ಷನ್ ಬೈ ಎಲೆಕ್ಷನ್ ನಲ್ಲಿ ಎಲ್ಲರಿಂದ ಮನವಿ ಮತ್ತು ಎಚ್ಚರಿಕೆ ಎಲ್ಲ ನಾವು ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಹೈಕಮಾಂಡ್ಗೆ ಎಲ್ಲರಿಗೆ ಎಚ್ಚರಿಕೆ ಕೊಡೋದೇನೆಂದರೆ ನಮ್ಮ ಹಿರಿಯ ನಾಗರಿಕರು ಹಿರಿಯ ಅಬ್ದುಲ್ ಜಬ್ಬಾರ್ MLC ಸಾಹಬರವರು ಹಾಗೆ ನಸೀರ್ ಅಹಮದ್ ಸಾಹಬರು ಇವ್ರಿಗೆ ಗುರಿ ಮಾಡಿ ಇವ್ರಿಗೆ ಮೂಲೆ ಸೇರಿಸುವಂತ ಕೆಲಸ ಮಾಡಿದ್ದು ನಮ್ಮ ಮುಸ್ಲಿಂ ಸಮುದಾಯದಕ್ಕೆ ತುಂಬಾ ಧಕ್ಕ ಬಂದಿದೆ, ತುಂಬಾ ಬೇಸರ ಆಗಿದೆ. ನಮ್ಮ ಜನನಾಯಕ ಎಲ್ಲ ಮುಸ್ಲಿಂ ಬಾಂಧವರಂದ ಜೀವ ಬಿಜೆಡ್ ಜಮೀರ್ ಅಹಮದ್ ಅವರು ಕೂಡ ಒಂದು ಗುರಿ ಮಾಡುತ್ತಾ ಇದ್ದಾರೆ. ಇದು ಸರಿಯಲ್ಲ ಅಂದ ನಮ್ಮ ಎಲ್ಲ ಧರ್ಮಗುರುಗಳು ಸೇರಿದ್ದಾರೆ. ನಮ್ಮ ನಾಯಕರಿಗೆ ನಮ್ಮ ಹಿರಿಯ ನಾಗರಿಕರಿಗೆ ಯಾರನ್ನಾಗಲಿ ಪಕ್ಷದಿಂದ ಗೌರವ ಕೊಡಬೇಕು. ಲಿಂಗಸೂರಿನ ಟೌನ್ ಪ್ಲಾನಿಂಗ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಲಂಚ ಕೇಳಿದ್ರು ಅಧಿಕಾರಿ ಶರಣಪ್ಪ ಇದೀಗ ಅಮಾನತಿಗೆ ಒಳಗಾಗಿದ್ದಾರೆ. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಲೇಔಟ್ ಅಪ್ರೂವಲ್ಗೆ 3.60 ರೂಪಾಯಿ ಲಕ್ಷವ ಲಂಚವನ್ನ ಕೇಳಿದ್ರು ಶರಣಪ್ಪ. ದೃಶ್ಯ ಸಮೇತವಾಗಿ ನಿಮ್ಮ ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿತ್ತು. ಇದೀಗ ನಗರಾಭಿವೃದ್ಧಿ ಇಲಾಖೆ ಅಮಾನತು ಆದೇಶವನ್ನ ಹೊರಡಿಸಿದೆ. ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಅಮಾನತು ಆದೇಶವನ್ನ ಹೊರಡಿಸಿದ್ದು ಟೌನ್ ಪ್ಲಾನಿಂಗ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಲೇಔಟ್ ಅಪ್ರೂವಲ್ಗೆ ಅಂತ ಹೇಳಿ ಲಂಚ ಕೇಳಿದ್ರು ಶರಣಪ್ಪ. ದೃಶ್ಯ ಸಮೇತವಾಗಿ ನ್ಯೂಸ್ 18 ಕನ್ನಡ ದೃಶ್ಯದ ಸಮೇತವಾಗಿ ಅದನ್ನ ಪ್ರಸಾರ ಮಾಡಿದ್ದು. ಇದೀಗ ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಇದು. ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಅವರನ್ನ ಅಮಾನತು ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿಯನ್ನ ಈ ಮೂಲಕ ಕಿತ್ತೊಗೆಯುವ ಕೆಲಸವನ್ನ ಈಗ ಮಾಡಲಾಗಿದೆ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಟೌನ್ ಪ್ಲಾನಿಂಗ್ ಅಧಿಕಾರಿ ಶರಣಪ್ಪ ಸಸ್ಪೆಂಡ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಶ್ವನಾಥ್, ಈಗಾಗಲೇ ನಿನ್ನೆ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ, ಯಾವ ರೀತಿಯಾಗಿ ಲಂಚಕ್ಕೆ ನೇರವಾಗಿ ಕೇಳುವಂತಹ ಕೆಲಸಗಳನ್ನ ಆಗ್ತಾ ಇದೆ ಅನ್ನುವಂಥದ್ದು. ಇದೀಗ ಈ ವಿಚಾರದಲ್ಲಿ ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ?
ನವಿತಾ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಟೌನ್ ಪ್ಲಾನಿಂಗ್ ಆಫೀಸರ್ ಶರಣಪ್ಪ ಮಡಿವಾಳ್ ಎನ್ನುವಂತಹ ಓರ್ವ ಅಧಿಕಾರಿ ಆ ಒಂದು ಕಚೇರಿಗೆ ತೆರಳಿದಂತಹ ಓರ್ವ ವ್ಯಕ್ತಿ, ಅಂದ್ರೆ ಈಗ ಜಮೀನನ್ನ ಲೇಔಟ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಅಧಿಕಾರಿ ಹತ್ರ ಹೋದಂತ ಸಂದರ್ಭದಲ್ಲಿ ಈ ನೀಲನಕ್ಷೆ ಮಾಡಿಕೊಡೋದಕ್ಕೆ ಸರಿಸುಮಾರು 4 ಎಕರೆ ಜಮೀನಿಗೆ 4 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ತದನಂತರದಲ್ಲಿ ಇವರಿಬ್ಬರ ಕಾನ್ವರ್ಸೇಷನ್, ಅಲ್ಲಿಗೆ ಅಧಿಕಾರಿ ಬಳಿ ಹೋದಂತಹ ಕಚೇರಿಗೆ ಹೋದಂತ ವ್ಯಕ್ತಿ ಮತ್ತು ಅಧಿಕಾರಿಯ ನಡುವೆ ನಡೆದಂತಹ ಕಾನ್ವರ್ಸೇಷನ್ ವಿಡಿಯೋ ಏನಾಗಿತ್ತು, ಆ ವಿಡಿಯೋ ಸಖತ್ತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ನ್ಯೂಸ್ 18 ಈ ಒಂದು ವಿಚಾರದ ಬಗ್ಗೆ ವಿಸ್ತೃತವಾದ ವರದಿಯನ್ನ ನಿನ್ನೆ ಬೆಳಗಿನಿಂದ ಮಾಡಿತ್ತು ನವಿತಾ. ಅದಾದ ಬಳಿಕ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯಕ ಆಯುಕ್ತರಾದಂತಹ ಬಸವಣ್ಣಪ್ಪ ಕಲ್ಶೆಟ್ಟಿ ಅವರು ಕೂಡ ಜಿಲ್ಲಾಧಿಕಾರಿ ಅವರಿಗೆ ಪತ್ರ ಬರೆದಿದ್ರು. ಜಿಲ್ಲಾಧಿಕಾರಿಯವರು ಕೂಡ ಇಲಾಖೆಗೆ ತಿಳಿಸಿದ್ರು. ಯಾಕಂದ್ರೆ ಈತ ಗ್ರೇಡ್ 1 ಅಧಿಕಾರಿ ಆಗಿರೋದ್ರಿಂದ ಜಿಲ್ಲಾ ಮಟ್ಟದ ಅಧಿಕಾರಿಯ ಆಗಿರೋದ್ರಿಂದ ಆತನನ್ನ ಸಸ್ಪೆಂಡ್ ಮಾಡೋದಕ್ಕೆ ಇಲ್ಲಿ ಜಿಲ್ಲಾ ವಲಯದ ಅಧಿಕಾರಿಗಳಿಗೆ ಬರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರವೇ ಈತನ ಮೇಲೆ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನವಿತಾ ಇಲ್ಲಿ ಕೇವಲ ತಾನೊಬ್ಬ ಲಂಚ ಪಡೆಯೋದಲ್ಲ, ಆ ಒಂದು ಲಂಚದ ಹಣದಲ್ಲಿ ಸಚಿವರಿಗೂ ಕೂಡ ಪಾಲು ಕೊಡಬೇಕು ಎನ್ನುವಂತಹ ವಿಚಾರವನ್ನ ಆ ವಿಡಿಯೋದಲ್ಲಿ ಈತ ಸ್ಪಷ್ಟಪಡಿಸಿದ್ದ. ಹೀಗಾಗಿ ಈ ಒಂದು ನಗರಾಭಿವೃದ್ಧಿ ಇಲಾಖೆಯ ಸಚಿವರಿಗೂ ಕೂಡ ಇದೊಂದು ರೀತಿಯಲ್ಲಿ ಕಳಂಕ ತಟ್ಟಿತ್ತು ಅಂತಾನೆ ಹೇಳ್ಬಹುದು. ಯಾಕಂತ ಕೇಳಿದ್ರೆ ಎಲ್ಲೋ ಒಂದು ಕಡೆ ಸಚಿವರ ಹೆಸರನ್ನು ಹೇಳಿರ್ತಕ್ಕಂಥದ್ದು ಸಾಕಷ್ಟು ಕಡೆ ಈಗ ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಸಚಿವರು ಅಂದ್ರೆ ಯಾರು, ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ದಟ್ಟವಾಗಿ ಮೂಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಗರಂ ಆಗಿದ್ರು ಎನ್ನುವಂಥ ವಿಚಾರ ಕೂಡ ನಮಗೆ ತಿಳಿದು ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ನಗರಾಭಿವೃದ್ಧಿ ಇಲಾಖೆ ಏನಿದೆ, ಇಲಾಖೆ ಅಧೀನ ಕಾರ್ಯದರ್ಶಿಗಳು ಇವತ್ತು ಈ ಒಂದು ಕರ್ತವ್ಯ ಲೋಪದ ಅಡಿಯಲ್ಲಿ ಯಾವೊಬ್ಬ ಸರ್ಕಾರದ ಅಧಿಕಾರಿ ಸಾರ್ವಜನಿಕರ ಜೊತೆ ನಡೆದುಕೊಳ್ಳಬಾರದ ರೀತಿಯಲ್ಲಿ ನಡೆದುಕೊಂಡು ಇಡೀ ಇಲಾಖೆಗೆ ಒಂದು ಅಗೌರವವನ್ನು ತಂದಿದ್ದಕ್ಕಾಗಿ ಈತನನ್ನ ಅಮಾನತು ಮಾಡಿ ಇವತ್ತು ಆದೇಶವನ್ನ ಮಾಡಿದ್ದಾರೆ. ಈ ಒಂದು ಶರಣಪ್ಪ ಮಡಿವಾಳ್ರು ಏನಿದಾರಲ್ಲ ನವಿತಾ, ಕೇವಲ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಟೌನ್ ಪ್ಲಾನಿಂಗ್ ಆಫೀಸರ್ ಮಾತ್ರ ಅಲ್ಲ, ಯಾದಗಿರಿ ಜಿಲ್ಲೆಯೂ ಕೂಡ ಈತನ ವ್ಯಾಪ್ತಿಗೊಳಪಡ್ತಿತ್ತು. ಅಲ್ಲಿಂದ ಪ್ರಭಾರಿಯಾಗಿ ಈತನನ್ನ ಈ ಒಂದು ಲಿಂಗಸೂರು ಪಟ್ಟಣದ ಟೌನ್ ಪ್ಲಾನಿಂಗ್ ಆಫೀಸ್ಗೆ ವರ್ಗಾವಣೆ ಮಾಡಿದ್ರು. ಪ್ರಭಾರಿ ಅಧಿಕಾರಿಯಾಗಿ ಬಂದಂತ ಶರಣಪ್ಪ ಮಡಿವಾಳರ ಇತಿಹಾಸವನ್ನ ನೋಡೋದಾದ್ರೆ ನವಿತಾ 2022ರಲ್ಲಿ ಲೋಕಾಯುಕ್ತ ಬಲೆಗೆ ಸಿಕ್ಕು ಈ ಹಿಂದೆಯೂ ಕೂಡ ಈತ ಲಂಚ ಪಡಿತಕ್ಕಂಥ ಸಂದರ್ಭದಲ್ಲಿ ಅಮಾನತಾಗಿದ್ರು ಎನ್ನುವಂತ ವಿಚಾರ ಇದೀಗ ತಿಳಿದು ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಈತ ಕಚೇರಿಗೆ ಬರದೇನೆ ಇವತ್ತು ಡಾಬಾಗಳಲ್ಲಿ ಕೂತು ಎಣ್ಣೆಯನ್ನ ಹೊಡೆದು ಊಟ ಮಾಡಬೇಕಾದಂತ ಸಂದರ್ಭದಲ್ಲಿ ಫೈಲ್ಗಳನ್ನ ಅಲ್ಲಿಗೆ ತರಿಸ್ಕೊಂಡು ಇವತ್ತು ಹಣವನ್ನ ಪಡೆದು ಸಹಿಯನ್ನ ಮಾಡ್ತಾ ಇದ್ರು ಅನ್ನುವಂಥ ಆರೋಪಗಳು ಕೂಡ ಈಗ ಮೇಲಿದ್ದ ಮೇಲೆ ಈಗ ಕೇಳಿ ಬರ್ತಾ ಇದಾವೆ. ಹೀಗಾಗಿ ಇಂತಹ ಒಬ್ಬ ಅಧಿಕಾರಿ ಇಲಾಖೆಯಲ್ಲಿ ಇರೋದ್ರಿಂದ ಇಡೀ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರ್ತದೆ ಎನ್ನುವಂತಹ ವಿಚಾರವನ್ನ ಅರಿತುಕೊಂಡಂತಹ ಇಲಾಖೆಯ ಅಧೀನ ಕಾರ್ಯದರ್ಶಿಗಳು ಈತನನ್ನ ಅಮಾನತುಗೊಳಿಸಿ ಈಗ ಆದೇಶ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ ಮತ್ತು ಜೊತೆಗೆ ಸಾರ್ವಜನಿಕರ ಜೊತೆಗೆ ನಡ್ಕೊಳ್ಳಬಾರದ ರೀತಿಯಿಂದ ನಡ್ಕೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಈತನನ್ನ ಈಗ ಅಮಾನತುಗೊಳಿಸಿ ಆದೇಶ ಮಾಡಲಾಗಿದೆ. ನವಿತಾ, ಥ್ಯಾಂಕ್ ಯು ವಿಶ್ವನಾಥ್ ಹೋಗರ್ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಪ್ರೇಮಿಗೆ ಬೆಂಕಿ ಇಟ್ಟಿದ್ದಾಳೆ ಪ್ರೇಯಸಿ. ಬಾಗಲಗುಂಟೆಯಲ್ಲಿ ಗಂಡನನ್ನ ಬಿಟ್ಟು ಮಹಿಳೆ ಎಸ್ಕೆ. ಮಂಡ್ಯದಲ್ಲಿ ಗಂಡನನ್ನ ಬಿಟ್ಟು ಹೆಂಡತಿ ಜೂಟ್. ಬೆಂಗಳೂರಲ್ಲಿ ಪ್ರೇಮಿಗೆ ಪ್ರೇಯಸಿ ಬೆಂಕಿ ಇಟ್ಟಂತಹ ಪ್ರಕರಣ ಯಾರಿಗಾದ್ರೂ ಕೂಡ ಕರುಳು ಚುರ್ ಅನ್ನುವಂತಹ ಮಾಡಿದೆ. ಮತ್ತೊಂದು ಕಡೆ ಬಾಗಲಗುಂಟೆಯಲ್ಲಿ ಗಂಡನನ್ನೇ ಬಿಟ್ಟು ಮಹಿಳೆ ಎಸ್ಕೇಪ್ ಆಗಿದ್ದಾಳೆ. ಮಂಡ್ಯದಲ್ಲಿ ಗಂಡನನ್ನ ಬಿಟ್ಟು ಹೆಂಡತಿ ಜೂಟ್ ಆಗಿದ್ದಾಳೆ. ಹೀಗೆ ಒಂದೊಂದು ಕಥೆಯು ಒಂದೊಂದು ರೀತಿಯಾಗಿದೆ. ಬೆಂಗಳೂರಿನಲ್ಲಿ ಒಂದು ಕಥೆಯಾದ್ರೆ ಬೆಂಗಳೂರಿನ ಮತ್ತೊಂದು ಬಳಿ ಬಾಗಲಗುಂಟೆಯಲ್ಲಿ ಗಂಡನನ್ನೇ ಬಿಟ್ಟು ಮಹಿಳೆ ಎಸ್ಕೇಪ್ ಆಗಿದ್ದು, ಮಂಡ್ಯದಲ್ಲಿ ಮತ್ತೊಂದು ಕತೆ, ಗಂಡನನ್ನೇ ಬಿಟ್ಟು ಹೆಂಡತಿ ಜೂಟ್ ಆಗಿದ್ದಾಳೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಭೀಕರವಾಗಿ ಈಗಾಗಲೇ ಮರ್ಡರ್ ಆಗಿರೋದು ನಿಮಗೆ ಗೊತ್ತೇ ಇದೆ. ಪ್ರಿಯತಮನಿಗೆ ಬೆಂಕಿ ಹಚ್ಚಿ ಪ್ರೇಯಸಿ ವಿಕೃತಿಯನ್ನ ಮೆರೆದಿದ್ದು, ಆತ್ಮಹತ್ಯೆಯ ಕಥೆಯನ್ನ ಕಟ್ಟಿದವಳ ನಗ್ನ ಸತ್ಯ ಏನು ಅನ್ನೋದು ಬಯಲಾಗಿದೆ. ಈಗಾಗಲೇ ನಿಮಗೆ 3 ದೃಶ್ಯಗಳನ್ನು ತೋರಿಸಿದ್ವಿ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು. ಈಗಾಗಲೇ ನಿನ್ನೆ ನಡೆದಂತಹ ಒಂದು ಹೃದಯ ವಿದ್ರಾವಕ ಘಟನೆ, ಬ್ಯಾಡ್ರಹಳ್ಳಿಯಲ್ಲಿ ಭೀಕರವಾಗಿ ಮರ್ಡರ್ ಮಾಡಿರುವುದು. ಪ್ರಿಯತಮೇನೆ ಪ್ರೇಯಸಿ ತನ್ನ ಪ್ರಿಯತಮನಿಗೆ ಆಕೆ ಪ್ರೇಯಸಿಯ ಅಲ್ವಾ ಅನ್ನೋದೇ ಪ್ರಶ್ನೆ ಆಗಿದೆ. ಕಾರಣ ಅವಾಯ್ಡ್ ಮಾಡಿದ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದ ಕೃತ್ಯವನ್ನ ಕೂಡ ಎಸಗೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಆಕೆ ಮಾಡಿದ್ದು ವಿಕೃತಿ. ಆತ್ಮಹತ್ಯೆಯ ಕತೆ ಕಟ್ಟಿದವಳ ಇದೀಗ ನಗ್ನ ಸತ್ಯ ಬಯಲಾಗಿದೆ. ಅವಾಯ್ಡ್ ಮಾಡ್ತಾ ಇದ್ದ ಅಂತ ಹೇಳಿ ಕಿರಣ್ನ ಕೊಲೆನೇ ಮಾಡಿದಾಳೆ. ಕೈಕಾಲ್ ಕಟ್ಟಿ ಬೆಂಕಿ ಹಚ್ಚಿದ್ಲು ಪ್ರೇಯಸಿ ಪ್ರೇಮ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಿರಣ್ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದ್ದು, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಆಗಿದೆ. ಬಟ್ ಈಗಾಗಲೇ ಕಿರಣ್ ಕುಟುಂಬಸ್ಥರು ತೀವ್ರ ಆಕ್ರಂದನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಿರಣ್ ಮೃತಪಟ್ಟಿರುವುದು ಅಮ್ಮನಿಗೆ ಗೊತ್ತಿಲ್ಲ, ಐಸಿಯುನಲ್ಲಿದ್ದಾನೆ ಅಂತ ಕುಟುಂಬಸ್ಥರು ಆತನ ಅಮ್ಮನಿಗೆ ಹೇಳಿದ್ದಾರೆ. ಪ್ರೇಮಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕಿರಣ್ ಕುಟುಂಬಸ್ಥರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದರೆ ಅಮ್ಮನಿಗೆ ಇನ್ನೂ ಕೂಡ
ಮಗ ಐಸಿಯುಲೇ ಇದ್ದಾನೆ ಅನ್ನೋದೇ ಇನ್ನೂ ಕೂಡ ಗೊತ್ತಿರೋದು ಹೊರತುಪಡಿಸಿದ್ರೆ ಮಗ ಇನ್ನಿಲ್ಲ ಅನ್ನುವ ಸತ್ಯ ಇನ್ನೂ ಕೂಡ ಗೊತ್ತಿಲ್ಲ. ಇನ್ನೊಂದು ಕಡೆ ಹಂತಕಿ ಪ್ರೇಮಾಳ ವಿಚಾರಣೆಯನ್ನ ಮಾಡಿದ್ದಾರೆ ಪೊಲೀಸರು. ಕೊಲೆಗೂ ಮುನ್ನ ಏನೆಲ್ಲ ಆಯ್ತು ಅನ್ನುವ ಹಿನ್ನೆಲೆಯಲ್ಲಿ ಪೊಲೀಸರು ಆಕೆಯನ್ನ ವಿಚಾರಣೆ ಒಳಪಡಿಸಿದ್ದಾರೆ. ಅಡಿ ಬಡದಂಗೆ ಸಾಕೊಂಡು ಇವತ್ತ ಬೆಂಗಳೂರಿಗೆ ಕಳಿಸಿ ಅವನು ಇಲ್ಲಿ ಇದಕ್ಕೆ ಹೋಗ್ತದೆ ಕಂಪ್ನಿ ಈ ಅಮ್ಮನು ಹೋಗ್ತದ್ದಾನೆ ಎಲ್ಲೋ ಏನೋ ಮಾಡ್ಕೊಂಬಿಟ್ಟು ಮನೆಗೆ ಕರ್ಕೊಂಡೋಗಿ ಓಡಾಕಿ ಆಡಂದು ಅದರ ಬೆಂಕಿ ಇಟ್ಟು ಕರಕ್ ಮಾಡ್ಯಾರಲ್ಲ ಈ ಧರ್ಮ. ಸರ್ ಎಷ್ಟು ವರ್ಷ ಆಗಿತ್ತು ಇವನು ಬೆಂಗಳೂರು ಬಂದು? ಈ ಪರಿಚಯದ ಬಗ್ಗೆ ನಿಮಗೇನಾದರೂ ಗೊತ್ತಿತ್ತಾ? ಬೆಂಗಳೂರು ಇಲ್ಲ ಪರಿಚಯ 4-5 ತಿಂಗಳಾಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಮಾತು ಏನು ಶಿಕ್ಷೆ ಕೊಟ್ಟಾಳ ಆ ಥರ ಆಗ್ಬೇಕು. ಸಿದ್ದರಾಮಯ್ಯ ಸರ್ಕಾರ ಕರೆಕ್ಟಾಗಿತ್ತು, ಶಿಕ್ಷೆ ಆಗ್ಬೇಕು. ಸರ್ಕಾರ ಐತೆ ಅನ್ನಂಗಿದ್ರೆ ಆ ಥರ ಆಗ್ಬೇಕು. ಇಲ್ಲ ಸತ್ತೋಯ್ತು ಗೌರ್ಮೆಂಟ್ ಅನ್ನಂಗಿದ್ರೆ ತಿಂಗಳಿಗೋಸ್ಕರ ಅವಳಿಗೆ ಮಾಡಿದ್ದಾಳೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ? ಇವಾಗ ಅವ್ರ ಅಮ್ಮಂಗೆ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ಅವ್ರಮ್ಮ ಹಾಸ್ಪಿಟಲ್ ಸತ್ತೋಗ್ತಾರೆ. ICU ಅಲ್ಲಿ ಇದ್ದಾರೆ ಅಂದಿದ್ಕೇನೆ ಪ್ರಜ್ಞೆ ಇಲ್ಲ ಅವ್ರಿಗೆ. ಊರಲ್ಲಿ ಒಂದು ಮಗು ಸತ್ತೋಗಿದೆ, ಅವಕಾಶ ಸತ್ತೋಗಿದ್ದು. ಇವನು ಇರೋನೊಬ್ಬ ಚಿಕ್ಕ ವಯಸ್ಸಿನಿಂದ ಭಾಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿಗೆ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ ಅಂತೆ, 4-5 ತಿಂಗಳಾಗಿದೆ ಅಂತೆ ಇವ್ರ ಫ್ರೆಂಡ್ಸ್ ಆಗಿ. ಒಂದು 4-5 ತಿಂಗಳಿಗೆ ಏನಾದರೂ ಇದ್ದಿದ್ರೆ ಕಾನೂನು ಇತ್ತಲ್ವಾ, ಅವಳು ಹೋಗ್ಬೋದಿತ್ತಲ್ವಾ, ಕೇಳ್ಬೋದಿತ್ತು. ಅವಳಿಗೆ ಅಷ್ಟೊಂದು ಅವಳು ಮದುವೆನ ಆಗ್ಲೇಬೇಕು ಅಂತ ಇದ್ದಾರೆ, ಬಂದು ಕೇಳ್ಬೋದಿತ್ತಲ್ವಾ. ಪ್ರಾಣ ತೆಗೆಯವರೆಗೂ ಹೋಗಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ ಸರ್? ಇಡೀ ಊರಲ್ಲಿ ಅವ್ನು ಮುದ್ದಿನ ಮಗ ಆಗಿದ್ದ. ಇಡೀ ಊರ ಸ್ಮಶಾನ ಆಗ್ತಿದೆ. ಇವಾಗ ಯಾರು ನೋಡ್ತಾರೆ ಅವ್ರನ್ನೆಲ್ಲ? ನಿಮಗೆ ಮದುವೆ ಬಗ್ಗೆ ಗೊತ್ತಿತ್ತಾ? ವಿರೋಧ ಏನಾದರೂ? ಏನೂ ಗೊತ್ತಿಲ್ಲ ಸರ್ ನಮ್ಗೆ. ಮನೆ ರೆಡಿ ಮಾಡಿಸ್ತಾ ಇದ್ರು. ನಂಗೆ ಬಂದಿದ್ರೆ ಮದ್ವೆನ ಮಾಡ್ಕೊಂತಿದ್ದು. ಅವ್ಳು ಬೇಕು ಅಂತ ಮನೆ ಹತ್ರ ಬಂದಿದ್ರೆ ಮಾಡ್ಕೊಂತಿದ್ವಿ. ನಮ್ಗೇನು ಅವಳು ಬೇರೆ ಅವ್ನಿಗೇನೇನು ಮದ್ವೆ ಆಗಿರ್ಲಿಲ್ಲ. ಬಿಸಿಲಿನ ಝಳಕ್ಕೆ ತತ್ತರಿಸಿದೆ ಕೋಲಾರ ಜಿಲ್ಲೆಯ ಜನ. ಮಧ್ಯಾಹ್ನ 12ರಿಂದ 4 ಗಂಟೆವರೆಗೆ ಓಡಾಟ ಮಾಡೋದೇ ಕಷ್ಟ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ 2 ವಾರದಿಂದ 36 ಡಿಗ್ರಿಗೆ ತಲುಪಿದೆ ತಾಪಮಾನ. ಬಿಸಿಲಿನ ಝಳಕ್ಕೆ ಇಡೀ ಕರ್ನಾಟಕದಾದ್ಯಂತ ಜನ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಕೋಲಾರದಲ್ಲಂತೂ ಕೇಳೋದೇ ಬೇಡ. ಮಧ್ಯಾಹ್ನ 12ರಿಂದ 4ರವರೆಗೆ ಓಡಾಟವೇ ಕಷ್ಟ. ಈಗಾಗಲೇ 36 ಡಿಗ್ರಿ ತಲುಪಿದೆ ತಾಪಮಾನ. ಬಿಸಿಲು ಬಿಸಿ ಗಾಳಿಗೆ ತತ್ತರಿಸ್ತಾ ಇದ್ದಾರೆ ಜನ. ಬೀದಿ ಬದಿ ವ್ಯಾಪಾರಿಗಳಿಗೂ ಇದರ ಬಿಸಿ ತಟ್ಟಿದೆ. ಹೂ ಹಣ್ಣು ತರಕಾರಿ ವ್ಯಾಪಾರದಲ್ಲಿ ಬಹಳಷ್ಟು ಕುಸಿತ ಆಗಿದೆ. ಆಟೋಗಳಲ್ಲಿ ಓಡಾಡೋರ ಸಂಖ್ಯೆ ಕೂಡ ವಿರಳ ಆಗಿದೆ. ಯಾರು ಹೊರಗಡೆನೇ ಹೋಗಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಆ ಒಂದು ಟೈಮಲ್ಲಿ ಹೊರಗಡೆ ಹೆಂಗಪ್ಪ ಹೋಗೋದು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿಸಿಲಿನಿಂದಾಗಿ. ಮೊದಲಿಗಿಂತ ಇವಾಗ ಜಾಸ್ತಿ ಇದೆ ಬಿಸಿಲು. ಅದಕ್ಕೆ ಜನ ಕೂಡ ಓಡಾಡೋದು ಕಮ್ಮಿ, ಇವಾಗ ಓಡಾಡ್ತಾ ಇರೋದು. ಹಂಗಾಗಿ ಬಿಸಿಲು ತಾಪಮಾನ ಕಮ್ಮಿ ಇದ್ದಿದ್ರೆ ಚೆನ್ನಾಗಿರೋದು. ಇವಾಗ 36-37 ಡಿಗ್ರಿ ಇದೆ ಕೋಲಾರಲ್ಲಿ. ಹಂಗಾಗಿ ಜನ ನೋಡಿ ಏನೇನೋ ಓಡಾಡ್ತಾ ಇದ್ದಾರೆ. ನಾವು ಮಧ್ಯಾಹ್ನ ಟೈಮ್ ಆದರೂ ಇರೋದೇ ಇಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ನಮ್ಗೆ ವ್ಯಾಪಾರ ಕೂಡ ಕಮ್ಮಿನೇ. ಇವಾಗ ನಾವು ಜೀವನ ಮಾಡ್ತಾ ಇರೋದೇ ವ್ಯಾಪಾರ ನಂಬ್ಕೊಂಡು. ಈ ಥರ ಇದೆ ಬಿಸಿಲು. ಕಷ್ಟ ಜೀವನ ನಡೆಸೋದೆಲ್ಲ ಸ್ವಲ್ಪ ಕಷ್ಟನೇ. ವ್ಯಾಪಾರ ಆದರೆ ತಾನೇ ನಾವು ಅದನ್ನು ನಂಬ್ಕೊಂಡು ಇಲ್ಲಿ ಮಾಡ್ತಾ ಇರೋದೇ. ಜೀವನಕ್ಕೋಸ್ಕರ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವಾಗ ಕಷ್ಟ ಇದೆ ಸರ್. ಕಳೆದ 4-5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಭಯಂಕರ ಬಿಸಿಲು ಕೂಡ ನಮ್ಮ ಇಡೀ ಕೋಲಾರ ನಗರಾದ್ಯಂತ ಅಥವಾ ಜಿಲ್ಲೆಯಾದ್ಯಂತ ಕೂಡ ಭಯಂಕರವಾಗಿ ಬಿಸಿಲು ಬರ್ತಾ ಇದೆ. ರಾಜಸ್ಥಾನ ಮಾದರಿಯಲ್ಲಿ ಕಾಣಿಸ್ತಾ ಇದೆ ಈ ಒಂದು ಬಿಸಿಲಿನ ಒಂದು ತಾಪಮಾನ. ಇಲ್ಲಿ ಎಳೆ ಮಕ್ಕಳು ಮತ್ತು ವೃದ್ಧರು ಕೂಡ ಆಚೆ ಬರೋದಕ್ಕೆ ಭಾಳಷ್ಟು ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ಆಚೆ ಬರುವಂಥ ಇದರಲ್ಲಿದೆ. ಬಿಸಿಲಿಂದ ಸ್ಥಳೀಯವಾಗಿ ವ್ಯಾಪಾರ ವಹಿವಾಟುಗಳು ಕಡಿಮೆ ಬರ್ತಾ ಇದೆ. ಆಮೇಲೆ ಪಕ್ಕದ ಹಳ್ಳಿಗಳವರು ಕೂಡ ನಮ್ಮ ನಗರ ಪ್ರದೇಶಗಳಿಗೆ ಬರೋದಕ್ಕೆ ಭಾಳಷ್ಟು ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಮತ್ತು ಹೊರ ರಾಜ್ಯಗಳಿಂದ ಬರುವಂಥ ಪ್ರವಾಸಿಗರು ಕೂಡ ಬರೋದಕ್ಕೆ ಇಚ್ಛೆ ಪಡೋದಿಲ್ಲ. ಕಾರಣ ಯಥೇಚ್ಛವಾಗಿ ಬಿಸಿಲಿರೋ ಕಾರಣದಿಂದ ಆಚೆ ಬರೋದಕ್ಕೆ ಕೂಡ ಭಯಭೀತರಾಗಿ ಬರುವಂಥ ಸಂದರ್ಭ ಬರ್ತಾ ಇದೆ. ಹಾಗಾಗಿ ವ್ಯಾಪಾರ ವಹಿವಾಟು ಒಂದು ಕಡೆ, ಬೇರೆ ಉದ್ಯೋಗಗಳಿಗೆ ಹೋಗುವಂಥ ಕೂಡ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಈಗ 2 ವೀಲರ್ ಬರೋದು ಕೂಡ ಭಾಳ ಕಷ್ಟಕರವಾದಂಥ ವಿಷಯ.